ಇದೇನು ಜಿಂಕೆನ ಇದು ಸತ್ತು ಬಿದ್ದಿರೋ ಹತ್ರ ಇದೆ ನೋಡ್ರಿ. ಹಿಪ್ಪೋಪೊಟಮಸ್ ಅದು ಒಳಗಡೆ ಬಂದ್ಬಿಟ್ಟಿದ್ದೀನಿ, ಅದು ಮನೆ ಒಳಗಡೆ. ಇಷ್ಟಷ್ಟು ಮಾಡಿರೋ ಸೇಫ್ಟಿ ಯಾವ ಪ್ರಾಣಿಗೂ ಮಾಡಿಲ್ಲ. ಎಲ್ಲರೂ ಏನಕ್ಕೂ ನನ್ನ ಒಂಥರ ವಿಚಿತ್ರವಾಗಿ ನೋಡ್ತವ್ರೆ, ಏನಂತ ಗೊತ್ತಾಗ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತು ಬೋರ್ಡು ಹಾಕಿಲ್ಲ, ಸೊ ಯಾವುದೋ ಏರಿಯಾ ನಮಗೂ ಗೊತ್ತಿಲ್ಲ, ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಸೊ ಅಲ್ಲಿಗೆ ಬಂದಿದ್ದೆ. ಇದೇನಿಲ್ಲ, ಹತ್ರದಲ್ಲೇ ಝೂ ಐತೆ, ಬನ್ನಾರಘಟ್ಟ ಝೂ. ಏನಕ್ಕೆ ಬರೋದು ಬಂದಿದ್ದೀನಲ್ಲ, ನಾನು ಒಂದು ಸಲಿನೂ ನೋಡಿಲ್ಲ, ಏನಿಗೆ ಎಕ್ಸ್ಪ್ಲೋರ್ ಮಾಡಬಾರ್ದು ಅಂದ್ಬಿಟ್ಟು ಸೊ ಇಲ್ಲಿಗೆ ಬಂದಿದ್ದೀನಿ. ಫಸ್ಟು ಹೊಟ್ಟೆ ಹಸಿಕೆ ಇತ್ತು, ನಾನು ಟಿಫನು ಮಾಡಿಲ್ಲ, ಅದಕ್ಕೆ ಟಿಫನ್ ಮಾಡೋಕ್ಕಂತ ಹೋಟ್ಲಲ್ಲಿ ಹಾಕಿದ್ದೀನಿ. ಹ್ಯಾಂಗೆ ತಿಂದ್ಬಿಟ್ಟು ಹೋಗಿ ಸಿಗ್ತೀನಿ, ಬನ್ನಿ. ಸೊ ಗೈಸ್, ನಾನು ಫೈನಲಿ ಸೆಟ್ ದೋಸೆ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ಸೆಟ್ ದೋಸೆ ತಿಂದು. ಸೊ ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ, ಬನ್ನಿ. ಗೈಸ್, ಫೈನಲಿ ನಾನು ಟಿಫನ್ ಮಾಡಿಕೊಂಡೆ. ಇನ್ನೇನು 7-8 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ನಾನು ರೆಡಿನೂ ಆಗಿಲ್ಲ, ಏನೂ ಆಗಿಲ್ಲ, ನಾನು ಸುಮ್ಮನೆ ಬಂದಿದ್ದೆ ಅಷ್ಟೇ ಈ ಸೈಡು. ಇನ್ನೇನು ಬರೋದು ಬಂದಿದ್ದೀನಿ, ಒಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಂದ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ. ಬನ್ನಿ ಸಿಗೋಣ. ಸೊ ಗೈಸ್, ನಾನು ಫೈನಲಿ ಗಾಡಿನ ಪಾರ್ಕ್ ಮಾಡಿ ದೆನ್ ಇವಾಗ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್. ನನಗೆ ನಾನು ಲಾಸ್ಟ್ ಯಾವಾಗ ಬಂದಿದ್ದು ನನಗೆ ನೆನಪಿಲ್ಲ. ನಾನು ಯಾವಾಗ ಬಂದಿರೋ ಲಾಸ್ಟ್ ನನಗೆ ನೆನಪಿಲ್ಲ. ತುಂಬ ಅಂದರೆ ತುಂಬ ನಮ್ಮ ತನು ಏಜಲ್ಲಿ ಅಂದ್ಕೊಳ್ರಿ ಬಂದಿರೋದು, ನಾನು ಬಂದಿರೋದು ಜ್ಞಾಪನ ಇಲ್ಲ. ಸೊ ಗೈಸ್, ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಒಬ್ಬನೇ ಬಂದಿದ್ದೀನಿ. ಆ ಸೈಡ್ ಹೊಂಟೋಗ್ಬಿಟ್ಟಿದ್ದೆ ನಾನು. ಎಲ್ಲಿ ಹೋಗೋದು, ನಮ್ಗೆ ಎಲ್ಲಿ ಹೋಗ್ಬೇಕಂದ್ರೆ ಗೊತ್ತಿಲ್ಲ ಗೈಸ್. ಇನ್ನು ನೋಡ್ರಿ, ಇಲ್ಲೆಲ್ಲ ಫುಲ್ ಬಸ್ಗಳು ನಿಂತವೆ. ಯಾವ ಸೈಡ್ ಹೋಗ್ಬೇಕು, ಅವ್ರು ಸ್ಟ್ರೈಟ್ ಹೋಗಿ ರೈಟ್ ತೊಗೋ ಅಂದರು, ಆ ಸೈಡು. ಸೊ ಬನ್ನಿ ನೋಡುವ. ನೀವು ಅನ್ಕೋಬೋದು ಇನ್ನೇನು ಚೈಡ್ ನನ್ನ ಮಗನ ಅಂತ. ಗೈಸ್, ಇನ್ನೇನೈತೆ ಗೈಸ್ ಲೈಫಲ್ಲಿ, ಇರೋದನ್ನೇ ನೋಡಿಲ್ಲ ಅಂದರೆ ಇಲ್ದಿರೋದನ್ನ ಇನ್ನೇನು ನೋಡೋಕ್ಕಾಗುತ್ತೆ, ಏನಂತೀರ? ಇರೋದನ್ನ ನೋಡ್ಬಿಡ್ಬೇಕು ತಾನೆ ಲೈಫಲ್ಲಿ, ಇನ್ನೇನೈತೆ. ಬನ್ನಿ ಹೋಗುವ. ಆ್ಯಂಡ್ ಏನೇನೈತೆ ಏನೇನು ಕತೆ ನನಗೂ ಗೊತ್ತಿಲ್ಲ. ಎಷ್ಟು ಜನ ಎಲ್ಲ ಒಂದು ಟೀಮ್ ಜೊತೆ ಬಂದವ್ರೆ, ನಾನು ಒಬ್ಬನೇ ಸೋಲೋ ಬಂದುಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹಂಗೆ ಬರೋ ಐಡಿಯಾ ಇದ್ದಿಲ್ಲ. ದೆನ್ ಇಲ್ಲಿಗೆ ಬಂದಿದ್ನಲ್ಲ, ಒಂಚೂರು ಕೆಲಸ ಇತ್ತು. ಸೊ ಅದರಿಂದನೇ ಇನ್ನೇನು 8 ಕಿಲೋಮೀಟ್ರ್ ಹತ್ತಿರದಲ್ಲಿತ್ತಲ್ಲ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿರೋದು ಅಷ್ಟೇ. ಬನ್ನಿ ಹೋಗುವ. ನಾನು ಕ್ಯಾಶ್ ತರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ಆನ್ಲೈನ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ನಾನು ಕ್ಯಾಶ್ನ ಗಾಡೀಲಿ ಎಕ್ಬಿಟ್ಟಿದ್ದೀನಿ. ಅದು ಬಂದುಬಿಟ್ಟಿದ್ದೀನಿ ಆಗಲೇ ಮುಂದಕ್ಕೆ. ನಾನು ಕ್ಯಾಶ್ ಆಯಿತೋ ಇಲ್ಲೋ ಗೊತ್ತಿಲ್ಲ, ಆನ್ಲೈನ್ ಆಯಿತೋ ಇಲ್ಲೋ ಗೊತ್ತಿಲ್ಲ. ನೋಡೋಣ ಬಂದರೆ. ಆನ್ಲೈನ್ ಇದ್ದರೆ ಸಾಕು ಗೈಸ್. ನಿಮ್ಮಲ್ಲಿ ಕ್ಯಾಶ್ ತರೋಕ್ಕೆ ಮತ್ತೆ ಯಾರು ಓಡ್ತಾರೆ ಹೇಳ್ರಿ ಅಷ್ಟು ದೂರ. ಆ್ಯಂಡ್ ಬಿಟ್ಟರೆ ಇಲ್ಲೊಂದು ವಾಟರ್ ಬಾಟ್ಲು ತೊಗೊಬಿಡೋಣ, ಆಮೇಲೆ ಒಳಗಡೆ ಆಮೇಲೆ ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂದರೆ ಸುಮ್ಮನೆ ತಲೆನೋವು. ಗೈಸ್, ಲಿಟ್ರಲಿ ಹೇಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಇಷ್ಟೊಂದು ಕಾಸ್ಟ್ಲಿಯೆಸ್ಟ್ ವಾಟರ್ ಬಾಟಲ್ ನಾನು ಕೊಡ್ತಿಲ್ಲ. ಬರೀ ಕುಡಿಯೋ ನೀರಿಗೆ 60 ರೂಪಾಯಿ ಅಂತೇಳಿ. ಹೌದಾ, ಸರಿ ಅಣ್ಣ. ಓ ಗೈಸ್, 60 ರೂಪಾಯಿ ಗೈಸ್ ಈ ಬಾಟಲು. ಲಿಟ್ರಲಿ ಗ್ಲಾಸ್ ಬಾಟಲ್ ಇತ್ತು, 60 ರೂಪಾಯಿ. ಮೈ ಗಾಡ್ ಬ್ರೋ, 60 ರೂಪಾಯಿ ಕೊಟ್ಟು ನೀರು ಕುಡಿತಾ ಇದ್ದೀನ ನಾನು. ಗೈಸ್ ದುಡ್ಡು ಖರ್ಚು ಮಾಡಬಾರ್ದು ಅಂದ್ಕೊತೀನಿ. ಗತಿ ಇಲ್ದಿರ ಮಾಡಿಬಿಡ್ತೀನಿ. ಎನಿವೆ ಬನ್ನಿ ಹೋಗುವ. ಆ್ಯಂಡ್ ಎಲ್ಲಿ ಟಿಕೆಟ್ ಎಲ್ಲಿ ತೊಗೊಳ್ಳೋದು ಅಂತ ಗೊತ್ತಿಲ್ಲ. ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್, ವೆರಿ ಎಕ್ಸೈಟೆಡ್. ಬನ್ನಿ ಹೋಗುವ. ಇಲ್ಲೊಬ್ಬನೇ ರೋಡಲ್ಲಿ ಸುಮ್ಮನೆ ಕಿಡ್ಸ್ಕೊಂಡು ಹೋಗ್ತಾನೆ ಇದ್ದೀನಿ ನನ್ನ ಪಾಡಿಗೆ ನಾನು ಜೋರಾಗಿ ಮಾತಾಡಿಕೊಂಡು. ಆ್ಯಂಡ್ ಎಂಟ್ರೆನ್ಸು ಇಲ್ಲೇ ಅನಿಸುತ್ತೆ ಗೈಸ್ ಎಂಟ್ರೆನ್ಸು. ವೀಡಿಯೋ ಆಯಿತೋ ಇಲ್ಲೋ ಏನು ಕತೆ ಗೊತ್ತಿಲ್ಲ, ನೋಡೋಣ. ಟಿಕೆಟ್ ಆ ಸೈಡ್ ಅಂತೆ, ನಾನು ಸೀದಾ ಇಲ್ಲೇ ಬಂದ್ಬಿಟ್ಟಿದ್ದೀನಿ. ಟಿಕೆಟ್ ಎಲ್ಲಿ ತೊಗೊಳ್ಳೋದು ನೋಡಿ, ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಹೋಗ್ಬೇಕು. ಸುಮ್ಮನೆ ಬೇಕಾಗ್ಬಿಟ್ಟು ನುಗ್ಗಂಗಿಲ್ಲ. ಅವ್ನು ಮಕ್ಕಳಿಗೆ ಈ ಥರ ಆಮೇಲೆ ಬೇಕಾಗ್ಬಿಟ್ಟು ನಂಗೆ ಹೊಟ್ಟೆ ಉರಿತೈದು ಗೈಸ್. 60 ರೂಪಾಯಿ ಕೊಟ್ಟು ನೀರು ತೊಗೊಂಡಿದ್ದೀನಿ ಅಂತ. ನೀವೇ ಬಾಟ್ಲು ಚೆನ್ನಾಗಿದೆ, ಎತ್ಕೊಂಡು ಹೊಂಟೋಗೋದು ಇವು ಮನೆಗೆ. ಅದೇನು ಅಂದರೆ ಇದು ಹೇಳ್ತೀನಿ ಆಮೇಲೆ. ಸೊ ಗೈಸ್, ನಂದು ಆನ್ಲೈನಲ್ಲಿ ಇಲ್ಲೇ ತೊಗೋಬೇಕಾಗಿತ್ತಂತೆ ಟಿಕೆಟು. ದೆನ್ ಟಿಕೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಈ ಬಾಟ್ಲನ್ನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ನಂಗೆ ತಲೆನೋವು ಬಂದುಬಿಡೈತೆ. ಎಲ್ಲಾದರೂ ಇಕ್ಕೋಕ್ಕೂ ಆಗೋಲ್ಲ, ಗಾಜು ಬಾಟ್ಲಿದು. ಇದನ್ನ ಇಟ್ಕೊಂಡು ತಿರ್ಗಾಡೋಕ್ಕೆ ತಲೆನೋವು ಬಂದುಬಿಡೈತೆ ನನಗೆ. ಬನ್ನಿ ಹೋಗುವ. ಗೈಸ್ ಬಂದುಬಿಟ್ಟಿದ್ದೀನಿ. ಏನು ಬಟರ್ಫ್ಲೈ ಇದು ಪಾರ್ಕ್ ಅಂತೆ. ಏನು ಎಲ್ಲಿ ಹೋಗೋದು ಗೈಸ್ ಏನಂತಲೇ ಗೊತ್ತಿಲ್ಲ ನನಗೆ, ಸುಮ್ಮನೆ ಬಂದುಬಿಟ್ಟಿದ್ದು.
ಇದು ಫುಲ್ ಪಾರ್ಕ್ ಇದ್ದಂಗೆ ಐತಿ ಇಲ್ಲಿ. ಏನು ಕತೆ, ಏನು ಹೋಗೋದು, ಎಲ್ಲಿ ಹೋಗೋದು, ಎಲ್ಲಿ ಎಕ್ಸ್ಪ್ಲೋರ್ ಮಾಡೋದು, ಎಲ್ಲಿ ಪ್ರಾಣಿಗಳೆಲ್ಲವೇ, ಸೈಡ್ ಏನೋ ಐತೆ ನೋಡೋಣ ಬನ್ನಿ. ಅಲ್ಲಿ ಝೀಬ್ರಾ ಐತೆ ನೋಡಿರಿ, ಝೀಬ್ರಾ ಇದು ಮಲಗೈತೆ ಏನದು? ಹಾಂ, ಒಂದು ಮಲಗೈತೆ. ದೆನ್ ಅಲ್ಲೊಂದು ಐತೆ. ನಾನು ಅದನ್ನು ನಿಂತ್ಕೊಂಡಿದ್ದು ನೋಡಿ ಹಂಗೆ ಗೊಂಬೆ ಅಂದ್ಕೊಂಡೆ, ನೋಡಿದ್ರೆ ಆ ಸೈಡ್ ಜಿರಾಫೆ ಐತೆ. ದೆನ್ ಇಲ್ಲಿ ನೋಡ್ರಿ ಝೀಬ್ರಾ Z for ಝೀಬ್ರಾ. ವಾವ್, ಇವೆಲ್ಲ ಇಷ್ಟು ಹತ್ರದಿಂದ ಫಸ್ಟ್ ಟೈಮ್ ಗೈಸ್ ನೋಡ್ತಾ ಇರೋದು ನಾನು. ಗೈಸ್ ಇಲ್ಲಿ ಇದೈತೆ ನೋಡಿ, ಏನದು ಜಿರಾಫೆ ಐತೆ, ಎರಡೇ ಐತೆ ಜಿರಾಫೆ. ಎಳ್ಳೆ ಇಷ್ಟನೇ ಇರೋ ಎಲ್ಲ ಎರಡೇನೋ ಎರಡೇ ಐತೆ ಪಾಪ, ಬಿಸಿಲಲ್ಲಿಂದ ಐತೆ ನೋಡ್ರಿ. ಗೈಸ್ ಅಲ್ಲಿಂದ ಬಂದರೆ ಇದೇನು ಜಿಂಕೆನ ಇದು? ಜಿಂಕೆನೋ ಏನೋ ಗೊತ್ತಿಲ್ಲ ಇದು ನನಗೆ, ಮೋಸ್ಟ್ಲಿ ಜಿಂಕೆನೇ ಅನಿಸುತ್ತೆ, ನನಗೂ ಗೊತ್ತಿಲ್ಲ ಇದೇನಿದು. ಏನೆಲ್ಲ ಪ್ರಾಣಿಗಳು ಕಮ್ಮಿ ಅವೆ ಅಷ್ಟೇ. ಈ ಸೈಡ್ ಹೋದರೆ ಇದೇನೋ ಗೇಟ್ ಹಾಕ್ಬಿಟ್ಟವ್ರೆ, ಏನೋ ಕೆಲಸ ಮಾಡ್ತವ್ರೆ ಅಷ್ಟೇ ಅನಿಸುತ್ತಿಲ್ಲ. ಬನ್ನಿ ಹೋಗುವ, ಬಿಟ್ರಿ ಆ ಸೈಡ್ ಎಲ್ಲಾದರೂ ಹೋಗೋಣ. ಲಿಟ್ರಲಿ ಹೆವಿ ಬಿಸಿಲೈತೆ ಗಾಯ್ಸ್. ಬನ್ನಿ ಆ ಸೈಡ್ ಏನಾದರೂ ಹೋಗೋಣ ಗಾಯ್ಸ್. ನಾನು ಮೈನ್ ಬಂದಿರೋದೇ ಇದು ನಾನು ನೋಡೋಕ್ಕೆ ಗಾಯ್ಸ್. ಇದು 4 ನಾನು ನೋಡೋಕ್ಕೆ ನಾನು ಬಂದಿರೋದು, ಸಾರಿ 2 ಇರೋದಲ್ಲಿ. ನಾನು ಇಂಗ್ಲೀಷ್ ಇನ್ವಾಲ್ವ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಅದನ್ನ ನೋಡೋಕ್ಕೆ ಬಂದಿರೋದು. ವಾವ್, ಇದು ನಾನು ಮ್ಯಾಪಲ್ಲಿ ನೋಡಿದ್ರೆ ಎಷ್ಟು ದೊಡ್ಡ ಕಾಡು ಗೊತ್ತಾ ಗಾಯ್ಸ್, ಇದು ಎಷ್ಟು ದೊಡ್ಡ ಕಾಡು ಗೊತ್ತಾ, ಲಿಟ್ರಲ್ ತುಂಬ ದೊಡ್ಡ ಕಾಡು ಇದು. ಈ ಕಾಡು ಮೈಯೆಲ್ಲ ಗುಪ್ಸ್ ತುಂಬ್ಸಾಗ್ತೈತೆ ಗೈಸ್ ನೆನೆಸ್ಕೊಂಡ್ರೆ. ಲಿಟ್ರಲಿ ಇಷ್ಟು ದೊಡ್ಡ ಕಾಡು ಗೊತ್ತಾ. ಇಲ್ಲೆಲ್ಲ ಫುಲ್ ಆ ಸೈಡೆಲ್ಲ ನೋಡಿದ್ರೆ ಇದೆಲ್ಲ ಬೆಟ್ಟ ಗೈಸ್, ಹೇಳ್ಬೇಕು ಲಿಟ್ರಲಿ ಇದೆಲ್ಲ ಬೆಟ್ಟ ಇದು. ಆ್ಯಂಡ್ ಆ ಸೈಡ್ ನೋಡಿದ್ರೆ ಆ ಸೈಡು ಫುಲ್ ಬೆಟ್ಟ. ಆ್ಯಂಡ್ ಇಲ್ಲ ನಿಂತ್ಕೊಂಡು ನೋಡ್ತವ್ರೆ, ಅಲ್ಲೇನಾಯ್ತೋ ಗೊತ್ತಿಲ್ಲ, ಬನ್ನಿ ನೋಡುವ. ದೇವ್ರಡೆ ಇದೆಲ್ಲ ಹತ್ರ ಇಂದ ನೋಡ್ತಾ ಇದ್ರು, ಲಿಟ್ರಲಿ ಹೇಳ್ತಾ ಇದ್ದೀನಿ. ವಾ ನೋಡ್ರಿ ಇಲ್ಲಿ ಒಲೆ ಹೆಬ್ಬಲೆ ನಮ್ಮ ಗಣೇಶ ಇದು, ನಮ್ಮ ಗಣ ಇದು ನೋಡ್ರಿ ಹುಲಿ. ವಾವ್ ಗಾಯ್ಸ್, ಲಿಟ್ರಲಿ ನನಗೆ ಇವಾಗ ನನಗೆ ಇಂಟ್ರೆಸ್ಟ್ ಇದಿಲ್ಲ ಬರೋಕ್ಕೆ. ಸೊ ಸುಮ್ಮನೆ ಹಂಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದರೆ ನೋಡಿ ಗಾಯ್ಸ್, ಇವಾಗ ಖುಷಿ ಆಗ್ತೈತೆ ನನಗೆ. ವಾವ್, ಬಂದಿದ್ದು ಅರ್ಥ ಆಯಿತು ಗುರು ಅಂತ. ಹುಲಿ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ, ಅದು ತಿರುಗ್ತಾನೂ ಇಲ್ಲ ನೋಡ್ರಿ, ಅದು ಕರೆದ್ರೆ. ಬನ್ನಿ ಆ ಸೈಡ್ ಹೋಗೋಣ. ಸೊ ಗಾಯ್ಸ್ ಇಲ್ಲಿ ಕರಡಿ ಐತೆ, ಕರಡಿ ಆ ಕಲ್ಲಿಂದ ಬಚ್ಚಿಕೋಗ್ಬಿಟ್ಟೈತೆ, ಬರ್ತಾನೆ ಇಲ್ಲ ನೋಡ್ರಿ. ಬರ್ತೈತೆ ಕಾಲು ಕಾಣಿಸ್ತೈತೆ ಅಲ್ಲಿ. ಅಲ್ಲೈತೆ ಕರಡಿ, ಬರ್ತಾನೆ ಇಲ್ಲ ನೋಡ್ರಿ ಆ ಸೈಡು. ಸೇಮ್ ನಮ್ಮ ಸಮೀರ ಮೊದಲು ಹಂಗೆ ಇದ್ದಿದ್ದು ಗೈಸ್. ಅವನು ಗೈಸ್ ಅದಕ್ಕೂ ಸೇರಿಸಿನೇ ತಾನೆ, ಅದನ್ನ ನೋಡೋಕ್ಕೂ ಸೇರಿಸಿನೇ ತಾನೆ ಕಾಸು ಕೊಟ್ಟಿರೋದು. ನೋಡಿ ಅದು ಹೋಗಿ ಸೈಡಲ್ಲಿ ಬಚ್ಚಕ್ಕೆ ಹೋಗ್ಬಿಟ್ರೆ ಬೇಜಾರಾಗ್ತೈತೆ ನಂಗೆ. ಇವಾಗ ಅದನ್ನ ನೋಡೇ ಇಲ್ಲ ನಾನು, ಆ ಸೈಡೇ ಐತೆ ನೋಡ್ರಿ, ಬರ್ತಾನೆ ಇಲ್ಲ ಗೈಸ್. ಅದು ಬಾಲು ಆ ಸೈಡೇನೋ ಹುಡುಕ್ತೈತು ಅಲ್ಲಿ. ಏನದು ಆಟ್ರಿಚಾ ಅದ್ರ ಹೆಸ್ರೇನದು ಕೊಟ್ಟವ್ರು, ಅದ್ರ ಹೆಸ್ರೇನಂದ್ರೆ ಕೊಟ್ಟಿಲ್ಲ ಇಲ್ಲಿ ಗೈಸ್. ಅದ್ರ ಹೆಸ್ರೇನೋ ಗೊತ್ತಿಲ್ಲ, ಒಂದು ಪಕ್ಷಿ ಅದು. ನನ್ನ ಪ್ರಕಾರ ಅದು ಆಟ್ರಿಚ್ ಅಂತ ಬರುತ್ತೆ, ಅದೇ ಅನಿಸುತ್ತೆ. ಅದು ಇನ್ನೂ ಹೈಟ್ ಬರುತ್ತೆ ಅದೆಲ್ಲ. ಇದು ಬಿಡಿ ನೋಡುವ, ಇದೆಲ್ಲ ನಮ್ಗೆ ಬೇಕಾಗಿರೋದು ಮಾತ್ರ ನಾವು ನೋಡಬೇಕು ಅಷ್ಟೇ, ಇದೆಲ್ಲ ಬೇಡ ನಮಗೆ. ಬನ್ನಿ ಹೋಗುವ. ಇದು ನನಗೆ ಭಯ ಆಗ್ತೈತೆ, ಇದೆಲ್ಲಿ ಬಿದ್ದು ಹೊಡೆದ್ಗಿಡ್ದು ಹೋಗುತ್ತಂತ ಭಯ ಆಗ್ತೈತೆ ನನಗಿದು. ಬನ್ನಿ ಹೋಗುವ. ಇನ್ನೂ ಏನೇನೈತೆ ನೋಡುವ. ಆ ಸೈಡ್ ಏನೈತೆ ಗಾಯ್ಸ್, ಅಲ್ಲಿ ಗುಳ್ಳೆನರಿ ಐತೆ ನೋಡಿ, ಗುಳ್ಳೆನರಿನ ಅದು. ಗುಳ್ಳೆನರಿನೇ ಅದು. ಅದು ಆ ಸೈಡ್ ಐತೆ, ಪ್ರಾಪರಾಗಿ ಕಾಣಿಸ್ತಿಲ್ಲ. ಇಲ್ಲಿ ತೋರಿಸ್ತೀನಿ ಇವಾಗ. ಉಲ್ಫ್ ಕಾಣಿಸ್ತಾ ಇವಾಗ. ಬನ್ನಿ
ಏನೆಲ್ಲ ಫುಲ್ ಕವರಪ್ ಮಾಡಿಬಿಟ್ಟವ್ರೆ, ಕ್ಲೀನಾಗಿ ಪ್ರಾಪರಾಗಿ ಕಾಣಿಸ್ತಿರಲ್ಲ, ದೂರದಿಂದನೇ ತೋರಿಸ್ತವ್ರೆ. ಹಾಂ, ಬನ್ನಿ ಹೋಗುವ ಬೇರೆ ಕಡೆ. ಗೈಸ್ ಆ ಸೈಡ್ ಬಂದರೆ ಇಲ್ಲಿ ನರಿ ಐತೆ, ನರಿ ಮಲ್ಕೊಬಿಡೈತೆ ನೋಡ್ರಿ. ಆ ಸೈಡ್ ಒಂದೇ ಒಂದು ಐತೆ ನರಿ, ಒಂದೇ ಒಂದು ಐತೆ ನರಿ. ಒಂದೇ ಒಂದು ಐತೆ ನೋಡಿ. ಅಲ್ಲಿ ಒಳಗಡೆ ಐತೆ, ಒಳಗಡೆ ಐತೆ. ಸೊ ಗೈಸ್ ಈ ಥರ ಈ ಸೈಡ್ ಬೋಟಿಂಗ್ ಐತೆ, ನೋಡೋಣ ಬನ್ನಿ. ಬೋಟಿಂಗು ಏನಿಲ್ಲ, ಬೋಟಿಂಗ್ ಮಾಡೋಕ್ಕೂ ಇಲ್ಲೇನು ಇಲ್ಲ, ಸುಮ್ಮನೆ ಇಷ್ಟೇ ಚಿಕ್ಕ ಕೆರೆ, ಅದೇನು ಬೋಟಿಂಗ್ ಮಾಡೋದು, ಏನೂ ಇಲ್ಲ ಬೋಟಿಂಗ್ ಮಾಡೋಕ್ಕೂ ಇಲ್ಲಿ. ಗೈಸ್ ಇಲ್ಲಿ ಬೋಟಿಂಗ್ ಬಂದು ನೋಡಿದೆ, ಬಟ್ ನಂಗೆ ಯಾಕೋ ಇಲ್ಲಿ ವರ್ತ್ ಅನಿಸಿಲ್ಲ, ಅಲ್ಲಿರೋ ಪ್ರೈಸ್ಗೂ. ದೆನ್ನು ಅಷ್ಟೊಂದು ಏನೂ ಇಲ್ಲ ಇಲ್ಲಿ. ಏನೈತಂತ ಇವಾಗ ನೀರಲ್ಲಿ ಹೊಡೆದು ಬರೀ ಈಜಾಡ್ಕೊಂಡು ಹೋಗೋದು ಅಷ್ಟೇ. ಅದೇ ನಮ್ಮ ಏರಿಯಾದಲ್ಲಿರೋ ಕೆರೆಗೆ ಹೋದ್ರೆ ನಾವು ಫ್ರೀಯಾಗಿ ಹೊಡ್ಕೊಂಡ್ಬಿಡ್ತೀನಿ. ಇಲ್ಲೇನಿಲ್ಲ, ಅಷ್ಟೊಂದು ದೊಡ್ಡ ಕೆರೆನೂ ಇಲ್ಲ, ದೆನ್ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋ ಥರ ಏನಿಲ್ಲ ಅಲ್ಲಿ. ಅದಕ್ಕೆ ಅದನ್ನೇ ಸ್ಕಿಪ್ ಮಾಡಿ ದೆನ್ ಬೇರೆ ಕಡೆ ಹೋಗೋಣ ಬನ್ನಿ. ನೆಕ್ಸ್ಟ್ ಈ ಸೈಡ್ ಏನೈತೆ, ಬನ್ನಿ ಈ ಸೈಡ್ ಹಿಂಗೆ ಹೋಗೋದ, ಇಲ್ಲಿ ಈ ಸೈಡ್ ಹೋಗೋದ, ಐ ಡೋಂಟ್ ನೋ. ಸೊ ಗಾಯ್ಸ್ ಇಲ್ಲಿ ನೀರಾನೆ ಐತೆ ನೋಡಿ, ಇದು ಹಿಪ್ಪೋಪೊಟಮಸ್. ಇಲ್ಲಿ ಬಂದರೆ ಇದು ನಂತರ ಸೋಲೋ ಆ್ಯಂಡ್ ಅಲ್ಲಿ ಬಂದರೆ 2 ಕಪಲ್ಸ್ ಐತೆ. ಇದನ್ನು ನಮ್ಮ ಸಮೀರ್ ಗೈಸ್. ಇದು ಕುಂತ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡ್ರೆ ಕುಂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಸಮೀರ್ ಇದು. ಒಂದು ಸೆಕೆಂಡ್ ಇದ್ರ ಹತ್ರ ಬಂದೆ, ಭಯನೇ ಬಿದ್ದೋಗ್ಬಿಟ್ಟೆ ನಾನು. ಇದ್ರ ಹತ್ರ ಬಂದು ನೋಡಿ ಅಂದ್ಬಿಟ್ಟು ನಾನು ಮಾತಾಡ್ಕೊಂಬರ್ತೀನಿ, ಸಡನ್ನಾಗಿ ಮುಂದೆ ಬಂದುಬಿಡ್ತು, ಭಯನೇ ಬಿದ್ದೋಗ್ಬಿಟ್ಟೆ ನಾನು. ಅಪ್ಪ ಹೆಂಗಿತ್ತು ಗೊತ್ತಾ, ಇವಾಗ ಒಂದು ಸೆಕೆಂಡ್ ನನಗೆ ಗಾಬರಿನೇ ಆಗೋದೆ. ನಾನು ಮುಖನೇ ತೋರಿಸ್ತಿಲ್ಲ ನೋಡ್ರಿ, ಅದು ಬಿಟ್ಟರೆ ಅಲ್ಲಿ ಕೋತಿಗಳವೆ ಆ ಸೈಡು. ಇದ್ರೊಳಗಡೆ ಬಿದ್ದರೆ ಮಾತ್ರ ಅದ್ರ ಒಂದೇ ಒಂದು ಶಾರ್ಟ್ ಸಾಕೋದು, ಒಂದೇ ಒಂದು ಬೈಟಿಗೆ ಹಾಕೋಬಿಡುತ್ತೆ ಅದೆಲ್ಲ. ಇಲ್ಲಿ ಬಂದರೆ ಇದು ಕರೆಕ್ಟಾಗಿ ಹೇಳ್ತೀನಿ, ಜಿಂಕೆ ಇದು ಇಲ್ಲೈತೆ. ದೆನ್ ಅಲ್ಲೊಂದು ಓಡಾಡ್ತೈತೆ ನೋಡ್ರಿ, ಇಲ್ಲಿ ಎಷ್ಟು ಜಿಂಕೆ ಅವೆ. ಇಲ್ಲೆಲ್ಲ ಆ ಸೈಡು ಐತೆ ಗೈಸ್, ಹಿಂದ್ಗಡೆ ಐತೆ ನೋಡ್ರಿ. ಇಲ್ಲಿ ನಾನು ಇಷ್ಟೇ ಐತೆ ಅಂದ್ಕೊಂಡೆ, ನೋಡಿದ್ರೆ ಅಲ್ಲೊಂದು ಐತೆ, ಆ ಸೈಡು ಐತೆ. ಇಲ್ಲೂ ಐತೆ ನೋಡ್ರಿ ಜಿಂಕೆ. ಈ ಸೈಡು ಐತೆ ಜಿಂಕೆ ಮರಿಗಳೈತೆ ನೋಡ್ರಿ, ಇಲ್ಲಿ ಜಿಂಕೆ ಮರಿಗಳೈತೆ. ಬಂದರೆ ಆನೆ ಮರಿ ಐತೆ, ಆನೆ ಮರಿ ಐತೆ ನೋಡ್ರಿ. ಇಲ್ಲಿ ಹುಲ್ಲು ತಿಂತೈತೆ. ಆನೆ ಎಲ್ಲ ನೋಡಿರ್ತೀರ ನೀವು. ಅದು ಬಿಟ್ಟರೆ ಇನ್ನೇನೈತಿ ಈ ಸೈಡು, ಏನದು ಹೆಂಗೆಷ್ಟು ಪ್ಲೇಸ್ ಹೊರಗಡೆ ಎಕ್ಸಿಟ್. ಈ ಸೈಡ್ ಹೋಗೋಣ, ಈ ಸೈಡ್ ಏನೈತೆ ನೋಡೋಣ. ಈ ಆನೆ ಲಾಸ್ಟ್ ಅನ್ಸುತ್ತೆ, ಆ ಸೈಡ್ ಹೋದೆ, ಆ ಸೈಡ್ ಏನೂ ಇಲ್ಲ ಅಲ್ಲಿ, ಸುಮ್ಮನೆ ವಾಪಸ್ ಬಂದೆ. ಏನು ಇಷ್ಟನ ಇರೋದು ಇಲ್ಲಿ, ಇನ್ನೂ ತುಂಬ ಅನಿಮಲ್ಸಲ್ಲೇ ಮಿಸ್ ಆಗೈತೆ. ಇಷ್ಟು ನಾನೇನೋ ಅಂದ್ಕೊಂಬಂದೆ, ಏನೇನೋ ಇರಬೇಕು ಅಂದ್ಕೊಂಡೆ, ನೋಡಿದ್ರೆ ಇಲ್ಲಿ ಏನು ಇಲ್ಲವೇ ಇಲ್ಲ. ನೋಡೋದು ಇಷ್ಟನೇ ಇರೋದು ಇಲ್ಲಿ. ಇಷ್ಟೇ ಆದರೂ ಇದ್ದರೆ ದೇವ್ರಣ್ಣಂಗೆ ಬೇಜಾರಾಗಿಬಿಡುತ್ತೆ. ಇನ್ನೊಂದ್ಸಲಿ ಬರೋದೇ ಇಲ್ಲ ನಾನು ಈ ಸೈಡು. ಇಷ್ಟೇ ಇರೋಕ್ಕೆ ಚಾನ್ಸೇ ಇಲ್ಲ, ಇನ್ನೂ ಇರಬೇಕು, ಇನ್ನೂ ತುಂಬ ಅನಿಮಲ್ಸ್ ಇರಬೇಕು ಇಲ್ಲಿ. ಇನ್ನೂ ಎಷ್ಟು ಲಯನ್ನು, ಸ್ನೇಕ್ಸು, ಆಮೇಲೆ ಚಿರತೆ, ಇನ್ನೂ ತುಂಬ ಅನಿಮಲ್ಸ್ ಮಿಸ್ ಆಗೈತೆ. ಇಲ್ಲ ನಾನೇ ನೋಡಿಲ್ವೋ, ಇಲ್ಲಾಂದರೆ ಇರೋದೇ ಅಷ್ಟು, ದೇವ್ರಣ್ಣೆ ಗೊತ್ತಿಲ್ಲ. ಈ ಸೈಡೇನೂ ಇರಬೇಕು, ಗೊತ್ತಾಗ್ತಾನೆ ಇಲ್ಲ ಏನು ಕತೆ ಏನು ಅಂತ. ಒಂದೇ ಯಾರಿಗೋ ಬೈಕೊಂಡು ಹೋಗ್ತಾವಳು ನೋಡ್ರಿ, ಯಾರಿಗಂತಾನೆ ಗೊತ್ತಿಲ್ಲ, ಏನೋ ಬೈಕೊಂಡು ಹೋಗ್ತಾಳೆ. ಇನ್ನೂ ಇರ್ಬೇಕನ್ಸುತ್ತೆ ಈ ಸೈಡ್ ಐತಾ. ಈ ಸೈಡ್ ಐತಾ, ಏನು ಕತೆ, ಸುಮ್ಮನೆ ಹೋಗ್ತಾನೆ ಇದೇನಿದು ನೀಲಗ್ರಾಮ್ ಚಿರತೆ. ಈ ಸೈಡ್ ಇರ್ಬೇಕನ್ಸುತ್ತೆ. ಬನ್ನಿ ನೋಡುವ. ನೋಡಿರಿ ಇಲ್ಲಿ ಯಾರೂ ಇಲ್ಲ, ಒಬ್ಬನೇ ಹೋಗ್ತಾಯಿದ್ದು ನನ್ನ ಪಾಡಿಗೆ ನಾನು. ಇಲ್ಲೇನಾದರೂ ಏನಾದರೂ ಅಟ್ಯಾಕ್ ಮಾಡಿದ್ರೆ ಏನು ಗತಿತ್ತು, ಯಾರೂ ಇಲ್ಲ, ಸುಮ್ಮನೆ ಹೋಗ್ತಾಯಿದ್ದು ನೋಡಿರಿ ನನ್ನ ಪಾಡಿಗೆ ನಾನು. ಇಲ್ಲೇನಾದರೂ ಆಯ್ತಾ ಅಂತ ಎಲ್ಲ ನಿಮಗೋಸ್ಕರನೇ ಕಾಯ್ಸ್, ರಿಸ್ಕ್ ತೊಗೊಂಡು ಹೋಗ್ತಾಯಿದ್ದೀನಿ. ನೋಡೋದ್ರಲ್ಲಿ ಯಾರೂ ಇಲ್ಲ ಲಿಟ್ರಲ್ಲಿ.
ಸೈಡ್ ಏನೋ ಸೌಂಡ್ ನೋಡ್ರಿ, ಅಲ್ಲೆಲ್ಲ ಫುಲ್ ಬೆಟ್ಟ, ಅದು ಫುಲ್ ಬೆಟ್ಟ ಗೈಸ್. ಇದೆಲ್ಲ ಬನ್ನಾರ್ ಬೆಟ್ಟನ ಅಂತ ಗೊತ್ತಿಲ್ಲ ನೋಡ್ರಿ. ಇಲ್ಲೆಲ್ಲ ಫುಲ್ ಖಾಲಿ ಐತೆ ನೋಡ್ರಿ. ನಾನೇನೋ ಯಾರು ಬರಲ್ಲ ಅಂದ್ಕೊಂಡೆ, ಹಿಂಗೆ ಗ್ರೌಂಡ್ ಹಾಕಿದ್ರೆ ಇಲ್ಲಿ ಸಿಗ್ಬೋದು, ಡೌನ್ಗೆ ಹೋಗ್ಬೋದಕ್ಕೂ ಅಂದ್ಬಿಟ್ರೆ. ಆ ಸೈಡ್ ಏನೋ ಸೌಂಡ್ ಬರ್ತೈತೆ, ಯಾವುದೋ ಪ್ರಾಣಿದು. ಬನ್ನಿ ನೋಡೋಣ ಯಾವುದು ಅಂತ. ನೋಡಿ ಗಾಯ್ಸ್, ಪ್ರಾಣಿನ ಕೂಡಾಕ್ಬಿಟ್ಟು ಬಿಸ್ನೆಸ್ ಮಾಡೋದು ಅಂತಾರಲ್ವ, ಸೊ ಇದೇನೆ. ಚಿರತೆ ಗಾಯ್ಸ್, ಚಿರತೆ ಇದು ಚಿರತೆ. ನಾನೇನೋ ಅಂದ್ಕೊಂಡಿದ್ದೆ ನೋಡ್ರಿ, ಚಿರತೆ ಇದು ನೋಡ್ರಿ. ಇದ್ರಷ್ಟು ಮಾಡಿರೋ ಸೇಫ್ಟಿ ಯಾವ ಪ್ರಾಣಿಗೂ ಮಾಡಿಲ್ಲ. ಫುಲ್ ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟವ್ರು ನೋಡ್ರಿ, ಅಷ್ಟು ಡೇಂಜರ್ ಇದು. ಒಂದು ಪಕ್ಷ ನಾನೇ ಅನಿಸುತ್ತಿದ್ದು, ಕಾಣಿಸ್ತಿಲ್ಲಲ್ಲ ನಿಮಗೆ ಇರಲಿ. ಇಲ್ಲಿ ನೋಡಿ ಸಿಂಹ. ನಾನು ಅವಾಗಿಂದ ಎಷ್ಟು ಅದು ಇನ್ನೂ ಹತ್ರದಲ್ಲಿತ್ತು. ನಾನು ಮೈಕ್ ಹಾಕ್ಕೊಂಡು ಮಾತಾಡ್ತಾ ನೋಡಿದ್ರೆ ಮೈಕಲ್ಲಿ ಚಾರ್ಜ್ ಖಾಲಿ ಆಗಿಬಿಡೈತೆ. ನಾನು ಮಾತಾಡಿರೋದು ಯಾವುದು ವಯಸ್ಸೇ ಇಲ್ಲ. ಸೊ ಅಲ್ಲಿ ನೋಡಿರಿ, ಈ ಸಿಂಹಕ್ಕೆ ಫುಲ್ಲು ವಯಸ್ಸಾಗ್ಬಿಡೈತೆ. ಅದರಿಂದ ಬಿಟ್ಟರೆ ಅದರಿಂದ ಒಂದು ಸಿಂಹ ಐತೆ, ಅದು ಕರೆಕ್ಟಾಗೈತೆ. ಬಟ್ ಈ ಸೈಡು ಇರೋದು ವಯಸ್ಸಾಗ್ಬಿಡೈತೆ. ಆವಾಜ್ ಆಗ್ತಿರೋದು ನೋಡ್ರಿ. ಇದು ಪಕ್ಷಿ ಏನೋ ಮಲಗೈತೆ, ಅದು ಯಾವುದು ಅಂತಲೂ ಗೊತ್ತಿಲ್ಲ ನೋಡ್ರಿ. ಅದು ಮಲಗಿರೋದು ಅದೇನೋ ಇಕ್ಕಿರೋ ಥರ ಐತೆ ನೋಡಿದ್ರೆ, ಪಕ್ಷಿ ಅದು ಏನೋ ಇಕ್ಕಿರೋ ಥರ ಐತೆ ನೋಡ್ರಿ ಅಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಅಲ್ಲಿ ಸಿಂಹ ನೋಡಿದ್ರಲ್ಲ, ಪಾಪ ಸಿಂಹ ಫುಲ್ಲು ವಯಸ್ಸಾಗ್ಬಿಡೈತೆ. ಆ್ಯಂಡ್ ಮೈಕ್ ಹಾಕ್ಕೊಂಡು ಮಾತಾಡೋಣ ಅಂದರೆ ಮೈಕಲ್ಲಿ ಚಾರ್ಜ್ ಬೇರೆ ಖಾಲಿ ಹೋಗೈತೆ. ನಾನು ಮಾತಾಡೋದು ನಿಮ್ಗೆ ಪ್ರಾಪರಾಗಿ ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿಂದ ಕಾಣಿಸುತ್ತೆ ನೋಡ್ರಿ ಸಿಂಹ ನಾನೇ ಗಾಯಿಸೋದು, ನಾನದು. ಬನ್ನಿ, ಇಲ್ಲಿ ಬಿಟ್ಟರೆ ಅಲ್ಲಿ ಫುಲ್ಲು ಬರ್ಡ್ಸ್ದೇನೋ ಐತೆ, ನೋಡೋಣ ಇನ್ನೂ ಏನೇನು ಐತೆ ಏನೇನು. ನಾನು ಅಷ್ಟೇ ಅಂದ್ಕೊಬಿಟ್ಟಿದ್ದೆ, ಆನೆನೇ ಲಾಸ್ಟ್ ಅಂದ್ಕೊಂಡಿದ್ದೆ. ಅದನ್ನು ಈ ಸೈಡ್ ಬಂದಮೇಲೆ ಗೊತ್ತಾಯ್ತು, ಸೈಡ್ ಇನ್ನೂ ಐತೆ, ಇನ್ನೂ ನೋಡ್ಬೋದು ಅನ್ನೋ ಥರ. ಬನ್ನಿ ಈ ಸೈಡ್ ಈ ಗಾಡಿ ನೋಡ್ಕೊಂಡು ಹೋಗ್ಬೇಕಷ್ಟೇ ನಾನು ಹೋದರೆ. ಇಲ್ಲಿ ಏನದು ಗಿಣಿ, ಕಲರ್ ಗಿಣಿ. ದೆನ್ ಇಲ್ಲಿ ಪಾರಿವಾಳ, ಅಲ್ಲಿ ಗಿಣಿ. ಇದೆಲ್ಲ ಒಂದೊಂದು ಸೈಡಲ್ಲೇ ತೋರಿಸ್ಕೊಂಡು ಹೋಗ್ತೀನಿ ನಾನು. ಇದರಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಲ್ಲ, ಯಾಕಂದರೆ ಇವೆಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲೇನೋ ಐತೆ ಬೇರೆ ಥರ ಪಕ್ಷಿಗಳವೆ. ಪಕ್ಷಿ ನೋಡ್ರಿ. ಇಲ್ಲೇನೋ ಐತೆ, ಇಲ್ಲೇನೋ ಕಾಗೆ ಥರ ಐತೆ. ಆ್ಯಂಡ್ ಇಲ್ಲಿ ಪಾರಿವಾಳನ ಇದು. ಇಲ್ಲೇನೋ ಒಂಥರ ಮಲಗವೆ. ಇಲ್ಲವೇ ನೋಡ್ರಿ ಇದು ಹೆಸರುಗಳು, ನೈಸರ್ಗಿಕ. ಇಲ್ಲಿ ಹೆಸರುಗಳೇ ಹಾಕಿಲ್ಲ ಇಲ್ಲಿ. ಇಲ್ಲೇನೋ ಇಲ್ಲೈತೆ. ಆ್ಯಂಡ್ ಇಲ್ಲಿ ಕೋಳಿಗಳೈತೆ, ಕೋಳಿ ಹುಂಜ ಅದೈತೆ. ಆ್ಯಂಡ್ ಈ ಸೈಡು ವೆರೈಟಿ ಕೋಳಿ ಐತೆ ನೋಡ್ರಿ. ಇಲ್ಲಿ ಕಲರ್ ಕೋಳಿ ಐತೆ. ಇದೆಲ್ಲ ನಮ್ಮ ಇಲ್ಲಿರೋದೆಲ್ಲ ಕೋಳಿಗಳಿದು, ಎಲ್ಲ ಬೇರೆ ಬೇರೆ ಕಡೆದು. ಇಲ್ಲಿ ನೋಡ್ರಿ, ಇಲ್ಲಿ ವಾವ್ ಕಲರ್ ನೋಡಿದ್ರದ್ದು ಏನು ಮಸ್ತಾಗೈತೆ. ವಾವ್, ಇವು ಸರ್ ಕಾಡು ಕೋಳಿನ ಇದು ಗೈಸ್. ಕಾಡು ಕೋಳಿ ಫಾರೆಸ್ಟ್ ಏನು ಇದ್ರ ಮೂತಿ ನೋಡ್ರಿ ಹೆಂಗೈತೆ ಅಂತ. ಬನ್ನಿ ಈ ಸೈಡ್ ಏನೈತೆ. ಇಲ್ಲೊಂದು ಏನೈತೆ ನೋಡ್ರಿ, ಬೆಂಕಿ ಕೋಳಿ. ಜಡೆ ನೋಡಿ ಗೈಸ್, ಅದ್ರದ್ದು ಜಡೆ ಪಂಕ್ ನೋಡ್ರಿ ಗೈಸ್. ಪಂಕ್ ಹೆಂಗೈತೆ, ಪಂಕ್ ಗಾಯ್ಸ್. ಇಲ್ಲಿ ನೋಡ್ರೆ ಫುಲ್ಲು ಗಿಣಿಗಳು. ಚಿಕ್ಕದು ಒಳಗಡೆ ಚಿಕ್ಕದು ಮಾಡಿಬಿಟ್ಟು ಆಚೆ ಹೊಡೋಗುತ್ತೆ ಅಂತ ಕಾಣಿಸಲ್ಲ ಅದು. ಇಲ್ಲಿ ಬಂದರೆ ಕೋತಿ ಐತೆ. ಯಾವುದೋ ಮನುಷ್ಯ ಕೋತಿ ಇದ್ದಂಗೆ ಐತೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿರೋ ಕೋತಿಗಳು ಹೆಂಗೈತಂತ. ಇದು ಬಿಟ್ರೆ ಇಲ್ಲೊಂದು ಏನೋ ಐತೆ, ಅಲ್ಲೊಂದು ಕೋತಿ ಐತೆ. ಗಾಯ್ಸ್ ಏನು ಗೊತ್ತಾ,
ಇಲ್ಲಿ ಜಾಲರಾಗಳು ಫುಲ್ ಅಂದರೆ ಫುಲ್ ಕವರಪ್ ಮಾಡಿಬಿಟ್ಟವ್ರೆ, ಪ್ರಾಪರಾಗಿ ಕಾಣಿಸ್ತಿಲ್ಲ. ಸೊ ದಟ್ಸ್ ವೈ ನಿಮಗೆ ಕ್ಲೀನಾಗಿ ಕಾಣಿಸ್ತಿಲ್ಲ ಅದು. ಬನ್ನಿ ನೋಡೋಣ. ಅದಕ್ಕೆ ಗೈಸ್ ಝೂ ಅನ್ನೋದು ನಾವೇನೇನು ನೋಡಿದ್ವಿ. ಓ ಇಲ್ಲೈತೆ ನೋಡ್ರಿ, ಮೊಸಳೆ ಕ್ರೊಕೊಡೈಲ್ಸ್ ಗೈಸ್, ಕ್ರೊಕೊಡೈಲ್ಸ್ ಇವೆಲ್ಲ ಇನ್ನೂ ಬದುಕವ. ನಾವೆಲ್ಲ ಯೂಟ್ಯೂಬಲ್ಲಿ ದೆನ್ ಫೋಟೋಸಲ್ಲಿ ನೋಡ್ತಿರೋದು, ರಿಯಲಾಗಿ ಇದೇ ಐತಂತ ನೋಡ್ತಿರೋದು ಇವಾಗೇ ನಾನು. ನೋಡ್ರಿ ಇಲ್ಲಿ ಈ ಬದುಕೈತ ಅದು ಅದಕ್ಕೂ ನೋಡೋಕ್ಕೆ ತಾನೇ ಕಾಸು ಕೊಟ್ಟಿರೋದು. ಹಿಂಗೆ ಮಲ್ಕೋಬಿಟ್ರೆ ನೋಡ್ರಿ ಗೈಸ್, ಒಳ್ಳೆ ಸತ್ತು ಬಿದ್ದಿರೋ ಹತ್ರ ಐತೆ ನೋಡ್ರಿ ಗೈಸ್. ಇದು ನೋಡ್ರಿ ಇಲ್ಲಿ ಒಳ್ಳೆ ಸತ್ತು ಬಿದ್ದಿರೋ ಹತ್ರ ಐತೆ ಅದು ಕಣ್ಣುಗಳು ನೋಡ್ರಿ. ಹೊಡಿಲ್ಲ ಈ ಕಲ್ ತೊಗೊಂಡು, ಇಲ್ಲಿ ಯಾರೂ ಇಲ್ಲ. ನಿಮ್ಗೆ ಆಗಲೇ ಚಿರತೆ ತೋರಿಸಿದ್ನಲ್ಲ, ಸೊ ಚಿರತೆ ನಿಮಗೆ ಆವಾಗಲೇ ಪ್ರಾಪರಾಗಿ ತೋರ್ಸಾಕ್ತಿಲ್ಲ. ಸೊ ಇವಾಗ ಪ್ರಾಪರಾಗಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಆ ಸೈಡ್ ತಿರ್ಕೊಂಡು ಕುಂತ್ಕೊಂಡೈತೆ ಅದು. ಸೊ ನಾನು ಆವಾಗಲೇ ತೋರಿಸ್ದೆ, ನಾನು ಮಿಸ್ ಆಗಿಬಿಟ್ಟು ನಾನು ಹಿಂಗೆ ಬಂದುಬಿಟ್ಟೆ. ನಾನು ಆ ಸೈಡ್ ಹೋಗ್ಬೇಕಾಗಿತ್ತು. ನೀವೇ ಹಾಯ್ ಮಾಡು. ಸೊ ಬನ್ನಿ ಹೋಗುವ ಗೈಸ್. ನನಗೆ ಅಲ್ಲಿ ಕ್ರೊಕೊಡೈಲ್ ಒಳ್ಳೆ ಸತ್ತು ಬಿದ್ದಿರೋ ಹತ್ರ ಇದೆ ಗೈಸ್. ಅದು ಕಣ್ಣುಗಳು ನೋಡಿದ್ರೆ ಲಿಟ್ರಲಿ ಹೇಳ್ತಾಯಿದ್ದೀನಿ, ನನಗೆ ಈ ಸಿಂಹ ಹುಲಿ ನೋಡಿದ್ರೆ ಏನೂ ಅನಿಸಿಲ್ಲ ಗೈಸ್. ಆ ಕ್ರೊಕೊಡೈಲ್ ಮಲಗಿರೋದು ನೋಡಿದ್ರೆ ಅದು ಕಣ್ಣುಗಳು ಮಾತ್ರ ಒಳ್ಳೆ ಹೆಂಗೈತೆ ಗೊತ್ತಾ, ಸೇಮ್ ಸತ್ತು ಬಿದ್ದಿರೋ ಥರ ಐತೆ ಅದು. ಬನ್ನಿರಿ ಅದು ಬದುಕಿ ಒಂದು ಓಡಾಡಿದರೆ ಚೆನ್ನಾಗಿರೋದು ನನ್ನ ಪ್ರಕಾರ. ನನಗೆ ಯಾಕೋ ಡೌಟ್ ಹೊಡಿತೈತೆ ಅದು ಸತ್ಗೀತ ಹೋಗೈತೋ ಇಲ್ಲ ಇರೋದ ಹೆಂಗೆ ಗೊತ್ತಿಲ್ಲ ಗೈಸ್. ಅಲ್ಲೊಂದು ಅಲ್ಲಿ ಅದು ಈಜಾಡ್ತೈತೆ ನೋಡ್ರಿ, ಅಲ್ಲಿ ಈಜಾಡ್ತೈತೆ ನೋಡ್ರಿ ಅದು. ಅಲ್ಲಿ ಎಲ್ಲೋಯ್ತದು ನೀರೊಳಗಡೆ ಉಂಡೋಯ್ತು ನೋಡ್ರಿ. ನಮ್ಗೆ ಬಂದಿದ್ದು ನೋಡ್ರಿ. ನನಗೆ ಇದು ಬದುಕೋಯ್ತೋ ಇಲ್ಲ ಅಂತ ಅನಿಸ್ತಾಯಿತ್ತು. ಅದು ಓಡ್ತಾ ಇರೋದು ನೋಡ್ರಿ, ಹೆಂಗೆ ಓಡ್ತೈತೆ ಅದು. ಹೌದಾ, ನ್ಯಾಷನಲ್ ಬರ್ಡ್ ಅಂತ ಗೈಸ್. ಇದು ಕೇರಳದಲ್ಲಿ ನ್ಯಾಷನಲ್ ಬರ್ಡ್ ಅಂತಾರೆ ಅದನ್ನು. ಆ್ಯಂಡ್ ಇಲ್ಲಿ ವೈಟ್ ಪಿಕಾಕ್ ಐತೆ ನೋಡಿ, ಇಲ್ಲಿ ವೈಟ್ ಪಿಕಾಕ್. ವೈಟ್ ಪಿಕಾಕ್ ಐತೆ, ಸರಿ ಕಲರ್ಫುಲ್ ಪಿಕಾಕ್ ಐತೆ. ಅವ್ರು ಒಳಗಡೆ ಹೋಗ್ತವ್ರೆ, ಕಚ್ಚಲ್ವ ಅದು ಅವ್ರಿಗೆ? ಇದೇನೇನೋ ಬಿಟ್ಬಿಟ್ಟವ್ರೆ, ಇದೇನಂತಾನೆ ಗೊತ್ತಿಲ್ಲ. ನವಿಲ್ ಜೊತೆ ಬಿಟ್ಬಿಟ್ಟವ್ರೆ. ಅಲ್ಲಿ ನೋಡಿ ಇಲ್ಲಿ ಪಿಕಾಕ್, ಅಲ್ಲಿ ನೋಡ್ರಿ ಅದು ಬೇರೆ ಮೊಸಳೆ ಐತೆ, ಇದು ಬೇರೆ ಜಾತಿ ಮೊಸಳೆ. ಅಲ್ಲೊಂದು ಮಲಗೈತೆ ಆ್ಯಂಡ್ ಇಲ್ಲಿ ಬೇರೆ ಜಾತಿ ಮೊಸಳೆ ಐತೆ ನೋಡ್ರಿ. ಆ್ಯಂಡ್ ಬಿಟ್ಟರೆ ಅಲ್ಲೇನೋ ಐತೆ ಅಲ್ಲಿ ಮೇಲ್ಗಡೆ, ಅಲ್ಲಿ ಹೋಗೋಣ ಒಂದ್ಸಲಿ ನೋಡ್ರಿ ಮೊಸಳೆ. ಮರಿ ಮೊಸಳೆ ಅನ್ಸುತ್ತೆ. ಈಚೆಗೆ ಬಂದರೆ ಇದು ಬಂದರೆ ಆಚೆ ಕಡೆ ನಾವಿರಲ್ಲ. ಆಮೇಲೆ ಅದೇ ಬೇಕಾ ಬಂದರೆ ಈಚೆಗೆ ಕಾಫಿ ಕುಡಿಸ್ತೀನಿ. ಇನ್ನೂ ಏನೋ ಐತೆ, ಹೆಂಗೆ ಹೋಗ್ಬೇಕು ಏನು ಕತೆ, ಎಲ್ಲೆಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸುಮ್ಮನೆ ಸುತ್ತಾಡ್ತಾನೆ ಇದ್ದೀನಿ ನಾನು. ಏನು ಅಂದರೆ ಯಾರ್ಯಾರು ಎಲ್ಲೋ ಅಲ್ಲಿ ಹೋಗ್ತವ್ರೋ, ಸೊ ಸುಮ್ಮನೆ ಆ ಸೈಡ್ ನುಕ್ಕೊಂಡು ಹೋಗ್ತಾನೆ ಇದ್ದೀನಿ ನಾನು. ಆ ಸೈಡ್ ಅಲ್ಲಿ ನಿಂತ್ಕೊಂಡು ಆ ಸೈಡ್ ಹೋಗ್ಬೇಕಾಗಿತ್ತು, ಇಲ್ಲಾರು ಈ ಸೈಡ್ ಬಂದರು. ಸೊ ಅದನ್ನ ನೋಡ್ಕೊಂಡು ಹೋದೆ. ದೆನ್ ಅಲ್ಲಿಂದ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಈ ಸೈಡ್ ಯಾರೋ ಬಂದರು, ಆ್ಯಂಡ್ ಈ ಸೈಡ್ ಬಂದುಬಿಟ್ಟೆ ನಾನು. ಈ ಸೈಡ್ ಏನಾಯ್ತು ನೋಡ್ಬೇಕು ನಾನು. ಏನಾಯ್ತಿದೆ ಇಲ್ಲೇನೂ ಇಲ್ಲ, ಸುಮ್ಮನೆ ವ್ಯೂ ಅಷ್ಟೇ ಇದೆಲ್ಲ. ಸುಮ್ಮನೆ ವ್ಯೂ ಇದೇನಿಲ್ಲ ಇಲ್ಲಿ. ಅಲ್ಲಿ ಬಿಟ್ಟರೆ ಬನ್ನಿ ಆ ಸೈಡ್ ಹೋಗೋಣ. ಆ ಸೈಡ್ ಏನಾದರೂ ಐತೋ ನೋಡೋಣ. ನಾನು ಈ ಸೈಡ್ ಮಾತ್ರ ನೋಡಿರೋದು, ಆ ಸೈಡ್ ಹೋಗೋಣ. ಗೈಸ್ ಇದೇನೆ ಇಗ್ವಾನ ಅಂತ. ಇಗ್ವಾನ ನಮ್ಮ ಲ್ಯಾಂಗ್ವೇಜಲ್ಲಿ ಇದು ಉಸಿರುವಳ್ಳಿ ಅಂತಾರೆ. ಇಗ್ವಾನ ಅಂತಣ್ಣ. ಅದ್ರದ್ದು ಅದಾ ಊಡನಾ?
ಹಾಂ, ಅಲ್ಲಿಲ್ಲ ಐತೆ ಇದ್ರ ಜೊತೆ ಊಟನಾ? ಅದು ಊಟ ಇರಬೇಕು ಆ ಕಡೆ, ಅಲ್ಲಿ ಮಾಡಬೇಕು. ಇದ್ರ ಹಿಂದ್ಗಡೆ ಇಲ್ಲಿ ಬೇರೆ ಓತಿಕೆ ಆಗ್ತೈತೆ. ತಲೆ ಎತ್ಕೊಂಡು ನಿಂತ್ಕೊಂಡೈತೆ, ನನಗೆ ಗೊತ್ತಾಗ್ತಿಲ್ಲ ಅಲ್ಲಿರೋದು. ನಾನು ಹಾವೆಲ್ಲೈತೆ ಅಂತ ಹುಡುಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಯಾರೋ ಬಂದು ತೋರಿಸಿದ್ರು, ಇಲ್ಲಿ ಕ್ಲೀನಾಗಿ ಪ್ರಾಪರಾಗಿ ಕಾಣಿಸ್ತಿಲ್ಲ, ಅಲ್ಲಿ ಹಾವು ಐತೆ. ದೆನ್ ಇಲ್ಲಿ ತೂತ್ಗಳು ಕಾಣಿಸ್ತಿದ್ದು ಗೊತ್ತಾ, ಈ ತೂತ್ಗಳೆಲ್ಲ ಹಾವು ಬಚ್ಚಿಕೊಂಡವೆ, ಆಚೆ ಕಡೆ ಬರ್ತಾಯಿಲ್ಲ. ಒಂದಿಷ್ಟು ನಾವು ಇರತ್ತೆ ಇಲ್ಲಿ, ಇನ್ನೂ ಇರಬೇಕಲ್ಲ ಹಾವುಗಳು. ಹಾವು ಅಲ್ಲೊಂದು ಕುಂತ್ಕೊಂಡೈತೆ ನೋಡ್ರಿ, ಕಾಣಿಸ್ತೈತೆ ಹಾವು. ಅದು ಬಿಟ್ಟರೆ ಅದು ಕೂಟಕ್ಕೆ ವೈಟ್ ಇಲಿ ಐತೆ ನೋಡ್ರಿ, ಇಲ್ಲಿ ವೈಟ್ ಇಲಿ ಐತೆ. ಕ್ಲೀನಾಗಿ ಅದ್ರ ಮೇಲೆ ಫೋಕಸ್ಸೇ ಆಗ್ತಿಲ್ಲ, ಏನಕ್ಕಂದರೆ ಅಲ್ಲಿ ಇದು ಜಾಲ್ರಾಗಳು ಹಾಕೋರಲ್ಲ, ಸೊ ಅದರಿಂದ ವೈಟ್ ಇಲ್ಲಿ ಆಮೆಗಳು ಐತೆ ನೋಡ್ರಿ. ಆಮೆಗಳು ವೆರೈಟಿ ಆಮೆಗಳು ಐತೆ. ಆ್ಯಂಡ್ ಈ ಸ್ವಲ್ಪ ತುಂಬ ಐತೆ ಸೈಡು, ನಾನು ನೋಡೇ ಇಲ್ಲ. ನನ್ನ ಕಡೆ ನಾನು ಎಲ್ಲೆಲ್ಲ ಹೋಗ್ತಾ ಇದ್ದೀನಿ. ಇಲ್ಲೇನೈತೆ, ನಾನು ಮೇನ್ ಅವ್ನು ನೋಡೋದಂತ ಒಂದೇ ಸೈಡ್ ನೋಡಿದ್ರೆ ಲಾವುಗಳು ಕರೆಕ್ಟಾಗಿ ಕಾಣಿಸ್ತಾನೆ ಇಲ್ಲೆಲ್ಲ ಬಚ್ಚಿಕೋಗ್ಬಿಟ್ಟವೆ ಬಿಸಿಲಲ್ಲ, ಸೊ ಅದರಿಂದ. ಇಲ್ಲೇನೈತೆ ಒಳಗಡೆ ಏನೋ ಇರತ್ರ ಐತೆ. ಹಾಂ, ಒಳಗಡೆ ಐತೆ ಸಾವು, ಒಳಗಡೆ ಐತೆ. ಒಳಗಡೆ ಕಾಣಿಸ್ತಿಲ್ಲ ಬಿಸಿಲಲ್ಲಿ ಒಳಗಡೆ ಐತೆ. ಬಿಟ್ರೆ ಏನಿದು ಅಂಕಲ್, ಅದ್ರ ಹೆಸರೇನು? ಏನೋ ಗೊತ್ತಿಲ್ಲ ಅಂತ ಅವ್ರಿಗೂ. ಮುಳ್ಳಂದಿ ಮುಳ್ಳಂದಿ ನೋಡ್ರಿ, ಅದು ಮುಳ್ಳಂದಿ ಅಂತ ನೋಡ್ರಿ. ಇದೆಲ್ಲ ನಾನು ಯೂಟ್ಯೂಬಲ್ಲೂ ಫೋಟೋಸಲ್ಲಿ ನೋಡಿರೋದು, ಲೈವಲ್ಲಿ ನೋಡ್ತಿರೋದು ಫಸ್ಟ್ ಟೈಮ್ ನಾನು. ಅದೇ ಹೇಳಿಲ್ಲ ನಾನು ಮುಳ್ಳು ಚಪ್ಪೆ ಗಿಸ್ಬೇಕು. ಹಾಂ, ಬಿಟ್ಟರೆ ಗುಸ್ ಅನ್ನತ್ತಂತ ಮುಳ್ಳು. ಆ್ಯಂಡ್ ಈ ಸೈಡ್ ಬಂದರೆ ಹೆಬ್ಬಾವ, ಇದು ಡಬಿಲೋ ರುಸೆಲ್ ಅಂತೆ ಹಾವು. ನಾವು ಗಾಯ್ಸ್ ಇಲ್ಲೆಲ್ಲೂ ಹಾವೇ ಕಾಣಿಸ್ತಿಲ್ಲ ಗಾಯ್ಸ್, ಇಲ್ಲಿ ಎಲ್ಲ ಬಚ್ಚಿಕೊಂಡಿರ್ತವೆ ಬಿಸಿಲಲ್ಲಿ ಗಾಯ್ಸ್. ಇಲ್ಲೇ ಐತೆ ಹಾವು, ಇಲ್ಲೊಂದು ಐತೆ, ಇಲ್ಲೇ ಐತೆ. ಇದು ನೋಡೇ ಇಲ್ಲ ಇಲ್ಲಿ ಮಲಗಿರೋದು ನಾನು. ಆಮೇಲೆ ಅಲ್ಲಿ ಮೇಲೆ ಒಂದು ಹತ್ತೈತೆ, ಇಲ್ಲಿ ಮೇಲೆ ಒಂದು ಹತ್ತೈತೆ, ಅಲ್ಲೈತೆ ನೋಡಿರಿ. ಇದೊಂದೇ ನನ್ನ ಕಣ್ಣು ಕ್ಲೀನಾಗಿ ಕಾಣಿಸ್ತಿರೋದು ಅಂದರೆ ಇದೊಂದೇ ನಾವು. ಹಾಂ, ನಾನು ನೋಡಿದೆ ಇದು ಅಲ್ಲೊಂದು ಮೇಲೆ ಕತ್ತೈತಿ. ಇದು ಗೊತ್ತು ನೋಡೋದು ಆ ಕಲ್ಲಿ ಇದಕ್ಕೆ ಏನು ಗೊತ್ತಾಗಲ್ಲ. ಅಲ್ಲಿ ನೋಡಿ ನಾಗರಾವ್, ಇದು ನಾಗರಾವ್ ಒಂದು ಸೈಲೆಂಟಾಗಿ ಹೋಗ್ತೈತೆ ನೋಡ್ರಿ. ಇದು ಗಾಯ್ಸ್, ಅದ್ರೊಳಗಡೆ ಇಲಿಗಳು ಬಿಟ್ಬಿಟ್ರೆ, ಮರಿ ಇಲಿಗಳು, ಅದು ಕೂಟಕ್ಕೆ. ಆ್ಯಂಡ್ ಅದ್ರ ಮೇಲ್ಗಡೆನೂ ಒಂದು ಮರಗೆ ತಾವು ಕಾಣಿಸ್ತೈತೆ. ಈ ಜಾಲ್ಡ್ರೆಯಿಂದ ಕ್ಲೀನಾಗಿ ಅದ್ರ ಮೇಲೆ ಫೋಕಸ್ ಆಗ್ತಿಲ್ಲ, ಇಲ್ಲಾಂದರೆ ಕ್ಲೀನಾಗಿ ಕಾಣಿಸೋದು. ದೆನ್ ಅದ್ರ ಕೆಳಗಡೆನೇ ಇಲಿಗಳು ಐತೆ, ವೈಟ್ ಕಲರ್ ಇಲಿಗಳು, ಅದು ಊಟಕ್ಕೆ. ಗಾಯ್ಸ್, ಇಲ್ಲಿ ಇದೈತೆ, ಏನದು ಬ್ಲ್ಯಾಕ್ ಕೋಬ್ರಾ ಐತೆ. ಆಚೆ ಕಡೆ ಬರ್ತಾನೆ ಇಲ್ಲ, ಅದು ಒಳಗಡೆ ಸೆಟ್ಲ್ ಆಗಿಬಿಟ್ಟೈತೆ. ಬನ್ನಿ. ಆ್ಯಂಡ್ ಇಲ್ಲಿ ನೋಡಿದ್ರಲ್ಲಿ ಈ ಸೈಡ್ ನಾಗರಾವ್ ಐತೆ. ಈ ಇದೊಂದೇ ಕ್ಲೀನಾಗಿ ಕಾಣಿಸ್ತಿರೋದು ನನ್ನ ಪ್ರಕಾರ, ಇದೊಂದೇ ಆಚೆ ಕಡೆ ತಿರುಗಾಡ್ತಿರೋದು. ಸೊ ಬನ್ನಿ ಹೋಗುವ ಇಲ್ಲಿಂದ. ಆ ಸೈಡ್ ಏನೈತೆ ನೋಡಿಕೊಂಡು, ಇದೇನ ಪ್ರಕಾರ ಇದೇ ಲಾಸ್ಟು ಅನಿಸುತ್ತೆ. ಎಲ್ಲ ನೋಡಿದ್ರಿ ಅನಿಸುತ್ತೆ ನನ್ನ ಪ್ರಕಾರ, ಎಲ್ಲನೂ ನೋಡಿ ಆಯಿತು. ಬಟ್ ಕೆಲವೊಂದು ಹಾವುಗಳು ಕಾಣಿಸ್ತಿಲ್ಲ ಅಷ್ಟೇ, ಯಾಕಂದರೆ ಎಲ್ಲ ಒಳಗಡೆ ಬಿಸಿಲಿಗೆ ಎಲ್ಲ ಒಳಗಡೆ ಅವೆ. ಗುಪ್ಸ್ ತುನ್ಸಾಕ್ತೈತೆ ಗೈಸ್, ನನಗೆ ಗುಪ್ಸ್ ತುನ್ಸ್. ಇದ್ದಕ್ಕೆ ಶಾರ್ಟ್ ರೀಚು ಇಷ್ಟು ಏನಾದ್ರು ಹೆಸರೇ ಗೊತ್ತಾಗ್ತಿಲ್ಲ ನಂಗೆ. ಹೋಗ್ರಿ ಎಷ್ಟು ದೊಡ್ಡದೈತೆ ನೋಡ್ರಿ ಇದು. ಇದೆಲ್ಲ ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಇವೆಲ್ಲ ಹೆಂಗೆ ಸಾಯಿಸುತ್ತೆ ಅಂದರೆ,
ಕಾಲಲ್ಲೇ ಸಾಯಿಸಾಕ್ಬಿಡುತ್ತಂತೆ ಮನುಷ್ಯನ, ಕಾಲಲ್ಲೇ ಸಾಯಿಸಾಕ್ಬಿಡುತ್ತಂತೆ ಇದು ನೋಡ್ರಿ. ಗೈಸ್ ಫೈನಲಿ ನಾನು ಇದೆಲ್ಲ ನೋಡಿದೆ, ಅದು ಬಿಟ್ಟರೆ ಇನ್ನೇನು ಇಲ್ಲ, ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಮುಗಿಸ್ಬಿಟ್ಟಿದ್ದೀನಿ, ಇನ್ನೇನು ಇಲ್ಲ ನೋಡೋದು. ನೋಡೋಣ ಇರಿ ಇನ್ನೇನು ಹತ್ರ ಐತಾ ಏನು ಕತೆ ಅಷ್ಟೇ ಗೈಸ್, ಇಲ್ಲೇನು ಇಲ್ಲ ಈ ಸೈಡ್ ಅಷ್ಟೇ, ಎಲ್ಲ ನೋಡ್ಬಿಟ್ಟಿದ್ದೀರಲ್ಲ ಅಷ್ಟೇ. ಇದು ಬಿಟ್ಟರೆ ಮೈಸೂರು ಝೂ ಐತೆ, ಅಲ್ಲೊಂದ್ಸಲಿ ಹೋಗ್ಬೇಕು ನಾನು, ಮೈಸೂರಲ್ಲಿ ಅದಂಗೆ ಐತೆ ಅಂತ ಚೆಕ್ ಮಾಡ್ಬೇಕು ನಾನು ಒಂದ್ಸಲಿ. ಇನ್ನೂ ಬಿಟ್ಟರೆ ಇಲ್ಲಿ ಗೋರಿಲ್ಲ, ಕೋತಿ ಅವೆಲ್ಲ ಮಿಕ್ಸಿಂಗ್ ಐತೆ, ಇಲ್ಲ ಅನ್ಸುತ್ತೆ ಅದೆಲ್ಲ, ಗೋರಿಲ್ಲ ಎಲ್ಲ ಇಲ್ಲಿ. ಎನಿವೆ ಬನ್ನಿ ಹೋಗುವ, ಅಷ್ಟೇನ ಬೇರೆ ಏನಾದರೂ ಐತೆ ನೋಡುವ, ಅಷ್ಟೇ ಅನಿಸುತ್ತೆ ನಮ್ಮ ಪ್ರಕಾರ, ಇನ್ನೇನು ಇಲ್ಲ. ನನಗೆ ಇಲ್ಲಿ ಎಕ್ಸಿಟ್ ಯಾವ ಸೈಡ್ ಅಂತಲೇ ಗೊತ್ತಾಗ್ತಿಲ್ಲ, ನಾನು ಸುಮ್ಮನೆ ಈ ಸೈಡ್ ಯಾವುದೋ ಬೋರ್ಡ್ ಹಾಕಿರಿ ಒಳಗಡೆ ಬಂದುಬಿಟ್ಟೆ. ನಾನು ಇಲ್ಲಿ ನೋಡಿದ್ರೆ ಅದು ಒಬ್ಬರು ತಿರುಗಾಡ್ತಿಲ್ಲ, ಈ ಸೈಡ್ ಹೋದ್ರೆ ಹೋಟ್ಲೈತೆ ಇಲ್ಲಿ, ಸುಮ್ಮನೆ ಬಂದುಬಿಟ್ಟಿದ್ದೀನಿ, ಏನು ಕತೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಹೆಂಗೆ ಹೋಗೋದು ಆಚೆ ಕಡೆ, ಯಾರಾದರೂ ಮಕ್ಕಿ ಕುಗಿತಾರೆ ಅಂತ ಏನಾದರೂ ಭಯ ಆಗಬೇಕು ನನಗೆ. ಅದು ಬೋರ್ಡ್ ಹಾಕಿದ್ರೆ ಈ ಸೈಡ್ ಬಂದೆ, ಏನು ಮಾಡೋದು ಆಚೆ ಕಡೆ ಐತೆ, ಹಿಂಗೇನು ಹೋಗೋದು ಆಚೆ. ಎಕ್ಸಿಟ್ ಗೈಸ್, ಅಲ್ಲೇ ಯಾರಿಗಾದ್ರು ಕೇಳೋಣ, ಆಚೆ ಹೋಗೋದು ಹಿಂಗೇನಾ, ಈ ಸೈಡ್ ಅಂತ ಗೈಸ್, ಬೋರ್ಡ್ ಈ ಸೈಡ್ ಹಾಕೋರೆ, ನಾನು ಸುಮ್ಮನೆ ಬರ್ತಾಯಿದ್ದೀನಿ ನೋಡಿರಿ ಈ ಸೈಡ್. ಬನ್ನಿ ಹೋಗೋಣ, ನನಗೂ ಬೋರ್ ಆಗೋಯ್ತು ಇಲ್ಲಿ ಇದ್ದು. ಸೊ ಗೈಸ್ ಆವಾಗಲೇ ನಾನು ಎಕ್ಸಿಟ್ಟು ಇದೇ ರೋಡಲ್ಲಿ ಹಂಗೆ ಹೋದೆ, ಮತ್ತು ಸುತ್ತಾಡ್ಕೊಂಡು ಆ ಸೈಡ್ ಬಂದೆ, ಆ ಸೈಡ್ ಬಂದ್ಬಿಟ್ಟು ಅಲ್ಲಿ ಕೇಳಿದೆ ಎಕ್ಸಿಟ್ ಹೆಂಗೆ ಅಂತ, ಮತ್ತು ಅವ್ರು ಇದೇ ರೋಡು ಕಳಿಸಿದ್ರು ಈ ಸೈಡ್ ಎಕ್ಸಿಟ್. ನಡೆದು ಕಾಲೆಲ್ಲ ನಾವು ಬಂದ್ಬಿಟ್ಟು ಗೈಸ್ ಆರೋ ಮಾರ್ಕ್ ಕಾಣಿಸ್ತೈತಲ್ಲ, ಸೊ ಅದು ಹಿಂಗೆ ತೋರಿಸೈತೆ, ಹಂಗೆ ಹೋಗಪ್ಪ ಕೇಳಬೇಡ ಅಂತ ಹೇಳಿದ್ರು. ನಂಗೆ ಈಗ ದೇವರಾಣಿಗೂ ನಡೆದು ಕಾಲೆಲ್ಲ ನಾವು ಬಂದ್ಬಿಡ್ತು, ಹೋಗ್ರಿ ಗುರು, ಈ ರೋಡ್ ಹೆಂಗೈತೆ ಹಂಗೆ ಹೋಗೋದು, ಅದೇ ಆವಾಗಲೇ ಸಿಗುತ್ತೆ ಎಕ್ಸಿಟ್ಟು. ಈ ಸೈಡ್ ಇಲ್ಲೇನೋ ಬೇರೆ ಥರ ಕೋತಿ ಐತೆ ನೋಡ್ರಿ, ಮಾತಾಡ್ತಾನೆ ಇಲ್ಲ ನೋಡ್ರಿ ಅದು. ಗೈಸ್ ನನಗೆ ಗೋರಿಲ್ಲ ನೋಡೋಣ ಅಂತ ಮುಂದೆ, ಗೋರಿಲ್ಲನೇ ಇಲ್ಲ ಇಲ್ಲಿ. ಗೈಸ್ ಇಲ್ಲಿ ಯಾವುದು ಬೇರೆ ಥರ ಪಕ್ಷಿಗಳು ಐತೆ ನೋಡ್ರಿ, ಇಲ್ಲಿ ಇವೆಲ್ಲ ಫುಲ್ಲು ಒಂಥರ ಮೀನು ಸ್ಮೆಲ್. ಇಲ್ಲಿ ನನಗೆ ಒಳ್ಳೆ ಮೀನು ಮಾರ್ಕೆಟ್ ಕೆರೆ ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಐತಿ ಇಲ್ಲಿ. ಇಲ್ಲಿ ನೋಡ್ತಾ ಇದ್ರೆ ಹೋಗ್ಬಿಟ್ಟು ನನಗೆ ನೀರಲ್ಲಿ ಒಳಗಡೆ ಬಿದ್ದುಬಿಡ್ಲಾ ಅನಿಸ್ತೈತೆ. ಬನ್ನಿ ಸಾಕಾಯ್ತು ನನಗೂ, ಸೀದಾ ಇಲ್ಲಿಂದ ಹೋಗೋದೇನೆ, ನನಗೂ ಸುಸ್ತಾಗೋಯ್ತು, ತಿರುಗಾಡಿ ನಾನೇ ಫುಲ್ ಟೈರ್ಡ್ ಆಗೋದೆ. ಗೈಸ್ ಅವಾಗ ನಾನು ಸ್ಟಾರ್ಟಿಂಗ್ ಇಲ್ಲಿ ನೋಡಿದೆ ಬಟರ್ಫ್ಲೈ ಪಾರ್ಕ್ ಅಂತೆ, ಸೊ ಬರೋದು ಬಂದಿದ್ದೀನಲ್ಲ, ಸೊ ಅಲ್ಲಿ ಏನಾಯ್ತು ಏನು ಕತೆ ಅಂತ ನೋಡ್ಕೊಂಡು ಹೋಗೋಣ ಅಂತಲ್ಲಿ. ಒಂಥರ ಗಿಲ್ಟ್ ಫೀಲ್ ಇರಬಾರ್ದು ಆಮೇಲೆ, ಎಲ್ಲ ನಾನು ನೋಡಿದೆ ಇದೊಂದು ನೋಡಿಲ್ಲ ಅಲ್ಲ ಅಂತ, ನನಗೂ ಗೊತ್ತಿಲ್ಲ ಅಲ್ಲೇನಾಯಿತು ಏನು ಕತೆ ಅಂತ. ಇಲ್ಲೇ ಐತೆ ನೋಡಿ, ನೋಡೋಣ ಬನ್ನಿ ಅಲ್ಲಿ ಏನು ಕತೆ ಏನು ಅಂತ. ಏನು ಬಟರ್ಫ್ಲೈ ಪಾರ್ಕ್ ಅಂದರೆ ನಾವು ಬರೀ ಚಿಟ್ಟೆಗಳು ಸಿಗುತ್ತಾ, ಏನು ಹೆಂಗೆ ಹೋಗೋದು ಆ ಸೈಡು, ಈ ಸೈಡು ಅಂತ ಹೇಳಿದ್ರು, ಇಲ್ಲಿ ಕೇಳಿದ್ದಕ್ಕೆ ಆ ಸೈಡು ಅಂತ ಅವ್ರೆ, ಎಲ್ಲಿ ಯಾಕೆ ಕತೆ ನನಗೆ ತಲೆ ಕೆಟ್ಟರೆ ಇವಾಗ ಸೀದಾ ಹೊಂಟೋಗ್ಬಿಡೋದು ಇವಾಗ ನಾನು. ಹಂಗೆ ಹಿಂಗೆ ಆಟಾಡ್ಸ್ಬಿಡ್ತು, ಅಲ್ಲಿ ಇಲ್ಲಿ ಅಂತ ಬೋರ್ಡ್ ಇಲ್ಲ ಹಾಕೋರೆ, ಈ ಸೈಡ್ ತೋರಿಸ್ಬೇಕು ಅವ್ರು ಆ ಸೈಡ್ ಎಲ್ಲೋ ಹೇಳ್ತವ್ರೆ. ತುಂಬ ಬಿಸಿಲು ಬಂದ್ಬಿಡ್ತವೆ, ಹೋಗೋದೆ ಇವಾಗ ಬನ್ನಿ ಹೋಗ್ಬಿಡೋಣ ಸಾಕು. ಈ ಬಟರ್ಫ್ಲೈ ಪಾರ್ಕು ಅದು ಇದು ಅಲ್ಲಿ ಏನಾಯ್ತು ಅಂತಲೂ ಗೊತ್ತಿಲ್ಲ ಫಸ್ಟ್ ಆಫ್ ಆಲು. ಇಲ್ಲಿ ಯಾರಿಗ ಸೆಕ್ಯೂರಿಟಿ ಕೇಳೋಣ, ಅದು ಏನು ಗೊತ್ತೆ ಅಂತ. ಗೈಸ್ ನಾವು ಇದು ನೋಡ್ಕೊಂಡಿದ್ದೆ, ಅದು ಒಳಗಡೆ ಬಂದುಬಿಟ್ಟಿದ್ದೀನಿ, ಅದು ಮನೆ ಒಳಗಡೆ ಬಟರ್ಫ್ಲೈ ಇದಾಕಿದ್ರು ಬೋರ್ಡು. ನಾನು ಎಲ್ಲೈತೆ ಅನ್ಕೊಂಡು ಇಲ್ಲಿ ಬಂದರೆ ತಾಯಿ ಮತ್ತು ಮಗುವಿಗೆ ಮಾತ್ರ ಒಳಗಡೆ ಪ್ರವೇಶ. ನಾನು ಒಳಗಡೆ ಹೋಗಿ ನೋಡಿದ್ರೆ ಏನೂ ಇಲ್ಲ ಅಲ್ಲಿ, ಸುಮ್ಮನೆ ಖಾಲಿ ಮನೆ ಅದು. ಹೋಗ್ರಿ ಸಾಕು, ನನ್ನ ಕೈಲಿ ಆಗ್ತಿಲ್ಲ, ಬೋರ್ ಆಗೋದೆ. ಅಟ್ಲೀಸ್ಟ್ ನಾನು ನೋಡಲೇಬೇಕು, ನಂಗೆ ಸಮಾಧಾನ ಇಲ್ಲ ಗೈಸ್, ಅದು ನೋಡೋ ಗಂಟೆ ಸಮಾಧಾನ ಇದೆ ನನಗೆ. ಅಲ್ಲಿ ಯಾವಾಗಲೇ ಆ ಸೈಡ್ ಹೋಗಿದ್ನಲ್ಲ ನಾನು, ಆ ಸೈಡ್ ಆಚೆ ಅಂತ ಇವಾಗ ಇಲ್ಲೇ ಹಾಕೋರು ನೋಡ್ರಿ, ಇಲ್ಲಿ ನೋಡ್ರಿ ಈ ಸೈಡ್. ಬನ್ನಿ ಹೋಗುವ, ಇವಾಗ ಯಾರು ಕೇಳಿಸ್ತಿರಲ್ಲ,
ಅಲ್ಲಿ ನೋಡ್ಬೇಕು ನಾನು, ಅಲ್ಲಿ ಏನೈತೆ ಅಂತ ಗೊತ್ತಾಗ್ತಿಲ್ಲ ನಂಗೆ. ಅಲ್ಲಿ ಏನು ಐತೆ ನಂಗೊಂಥರ ಕ್ಯೂರಿಯಾಸಿಟಿ, ಒಂದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ಅದರಿಂದ ಅಲ್ಲಿ ಏನಾದರೂ ಖಾಲಿ ಆದರೂ ಇರಲಿ ಪರವಾಗಿಲ್ಲ, ಬಟ್ ನಾನು ಅಲ್ಲಿಗೆ ಹೋಗಲೇಬೇಕು ನಾನು ಅಷ್ಟೇ. ಒಂಥರ ಫುಲ್ಲು ಚಳಿ 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 ಫೀಲ್ ಆಗ್ತೈತೆ ಗೈಸ್ ನನಗೆ. ಒಂಥರ ಫುಲ್ ಚಳಿ 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 ಫೀಲು. ಫೈನಲಿ ಸಿಕ್ತು. ಬನ್ನಿ, ಅಲ್ಲೊಂದು ಬೋರ್ಡ್ ಹಾಕೋರೆ, ಈ ಸೈಡ್ ಒಂದು ಬೋರ್ಡ್ ಹಾಕೋರೆ. ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕೋ ಗೊತ್ತಿಲ್ಲ. ಮೇಲೆ ಅಂತ ಒಳ್ಳೆಯದಾಯಿತು ಗೈಸ್. ಹೆಂಗೋ ಡೌನ್ಗೆ ಹೋದ್ರೆ ಹೇಳಿಲ್ಲ, ಮತ್ತೆ ಅವನ ಮೇಲೆ ಹತ್ತಿದ್ದ. ಇಲ್ಲಿಂದ ಹೇಳಿದ್ದಕ್ಕೆ ಒಳ್ಳೇದಾಯಿತು. ಆ್ಯಂಡ್ ಮೇಲ್ಗಡೆನೂ ಬಂದೆ. ಹೆಂಗೆ ಹೋಗೋದು, ಔಟ್ ಗೋ ಇದೇನು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಯಾವುದೋ ವಾಟರ್ ಫಾಲ್ಸ್ ಥರ ಮಾಡಿಬಿಟ್ಟವ್ರೆ. ಚೆನ್ನಾಗಿ ಮಾಡೋರು ನೋಡಿ. ಒಂಥರ ಪೀಸ್ಫುಲ್ಲಾಗೈತೆ ಜಾಗ, ಪೀಸ್ಫುಲ್ಲಾಗೈತೆ ಜಾಗ ನೋಡ್ರಿ. ಆ್ಯಂಡ್ ಅದು ಬಿಟ್ಟರೆ ಪಾರ್ಕ್ ಎಲ್ಲ ಐತೆ, ಬಟರ್ಫ್ಲೈ ಪಾರ್ಕ್ ನೋಡ್ಬೇಕು ನಮಗೆ. ಏನೈತೆ ಅಲ್ಲಿ ಬಟರ್ಫ್ಲೈ ಪಾರ್ಕಲ್ಲಿ ಏನೈತೆ ಅಂತ ಕ್ಯೂರಿಯಾಸಿಟಿ ನನಗೆ. ಏನೈತೆ ಅಲ್ಲಿ? ಸೊ ಗೈಸ್, ಇಲ್ಲೇನು ಅಂದರೆ ಇಲ್ಲಿ ಹೋದರೆ ಅರ್ಧ ಗಂಟೆ 1 ಅವರ್ ಅಂತೆ. ಸೊ ಅಷ್ಟೆಲ್ಲ ತಿರುಗಾಡೋ ಅಷ್ಟು ಪೇಷನ್ಸ್ ಇಲ್ಲ ನನಗೆ. ನಾನೇ ಅಂದ್ಕೊಂಡೆ, ನಾನು ಬೇರೆ ಥರ ಅಂದ್ಕೊಂಡೆ. ಇಲ್ಲಿ ನೋಡಿದ್ರೆ ಬೇರೆ ಥರ ಐತೆ. ಆ್ಯಂಡ್ ಅದಕ್ಕೇ ಇವಾಗ ಇದನ್ನು ಸ್ಕಿಪ್ ಮಾಡಿ ದೆನ್ ಚಾರ್ಜಸ್ ಬೇರೆ ಹಾಕೋರು. ಅದಕ್ಕೆ ಸುಮ್ಮನೆ ನನಗೂ ದುಡ್ಡು ವೇಸ್ಟು. ದೆನ್ ಅಲ್ಲಿ ಹೆಂಗೆ ಅಂದರೆ ಹೆಂಗೆ ಹೇಳೋದು ನಿಮಗೆ, ನಂಗೆ ಯಾಕೋ ವರ್ತ್ ಅನಿಸಿಲ್ಲ ಗೈಸಲ್ಲ ಓಕೆ. ಅದೆಲ್ಲ ಹೆಣ್ಮಕ್ಳು ಪ್ಲೇಸು. ನಾನು ಅಲ್ಲಿನೋ ಬೇರೆ ಥರ ಅಂದ್ಕೊಂಡು ಇಲ್ಲಿ ನೋಡೋದು ಇಲ್ಲಿ ಬೇರೆ ಥರ ಐತೆ. ಎನಿವೇ ಇವಾಗ ಆಚೆ ಕಡೆ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಇವಾಗ ಅಷ್ಟೊಂದು ನಡ್ಕೊಂಡು ಹೋಗಬೇಕು. ಅದು ಬಿಟ್ಟರೆ ವಾಪಸ್ ಮನೆಗೆ ಬೇರೆ ಹೋಗ್ಬೇಕು. ಅಷ್ಟೊಂದು ತಲೆ ಕೆಟ್ಟೋಗ್ಬಿಡೈತೆ ಗೈಸ್ ನನಗೆ. ಏನಕ್ಕಪ್ಪ ಬಂದೆ ಅನಿಸಿ ಬರಬೇಕಾದಾಗ ಏನೂ ಅನಿಸಿಲ್ಲ, ಇವಾಗ ಹೋಗ್ಬೇಕಾದಾಗ ಅನಿಸ್ತೈತೆ ನನಗೆ ಏನಕ್ಕಪ್ಪ ಬಂದೆ ನಾನು ಅಂತ. ಗೈಸ್, ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಎಲ್ಲರೂ ಏನಕ್ಕೂ ನಾನು ಒಂಥರ ವಿಚಿತ್ರವಾಗಿ ನೋಡ್ತವ್ರೆ. ಏನಕ್ಕಂತ ಗೊತ್ತಾಗ್ತಿಲ್ಲ, ಏನಕ್ಕಂತನೇ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ನಾನು ವಿಚಿತ್ರವಾಗಿ ಕಾಣಿಸಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು. ಗೊತ್ತಾಗ್ತಾನೆ ಏನಕ್ಕಂತ ನೋಡ್ತವ್ರೆ ಜನ. ಮೋಸ್ಟ್ಲಿ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇಲ್ಲ, ಅದಕ್ಕಿರಬೇಕು ಅನ್ಸುತ್ತೆ. ಸೊ ಗಾಯ್ಸ್, ಫೈನಲಿ ನಾನು ಅಲ್ಲಿ ಬಾಟ್ಲನ್ನ ವಾಪಸ್ ಕೊಟ್ಬಿಟ್ಟೆ. ಏನಕ್ಕಂದರೆ ಅದು ಬಾಟ್ಲು ಅವರೇ ಇಟ್ಕೊಂಡಿದ್ರು. ಅವ್ರು ಕೊಟ್ಟು 60 ರೂಪಾಯಿ, ವಾಪಸ್ ನಂಗೆ ಕೊಟ್ಟರೆ ವಾಪಸ್ 20 ರೂಪಾಯಿ ಕೊಡ್ತಾರೆ. ಸೊ ಅದಕ್ಕೇ ಆ ಬಾಟ್ಲು ತೊಗೊಂಡು ನನಗೆ ಏನು ಯೂಸ್ ಇಲ್ಲ. ಸೊ ಅದಕ್ಕೆ ನಾನು ಬಾಟ್ಲನ್ನ ವಾಪಸ್ ಕೊಟ್ಟು 20 ರೂಪಾಯಿ ಇಟ್ಕೊಂಡ್ಬಂದೆ. ಓ ಗೈಸ್, ಫೈನಲಿ ನಾನು ಎಕ್ಸಿಟ್ ಆಗೋಕ್ಕೆ ಇಷ್ಟೊತ್ತಿಗೆ ಎಕ್ಸಿಟ್ ಎಲ್ಲ ಆಗಬೇಕಂತ ಗೊತ್ತಿಲ್ಲ ನೋಡ್ರಿ. ಅವಾಗಲೇ ಬಟರ್ಫ್ಲೈ ಪಾರ್ಕ್ ಹಂಗೆ ಹೋಗಿದ್ದು ನಾನು. ಹಿಂಗೆ ಆರಾಮಾಗಿ ಬರ್ಬೋದಾಗಿತ್ತು ನಾನು. ಮತ್ತೆ ಆ ಸೈಡ್ ಆಚೆ ಕಡೆಯಿಂದ ಹೋಗಿ ಮತ್ತೆ ಹಿಂಗೆ ಸುತ್ತಾಡ್ಕೊಂಬಂದಿದ್ದೀನಿ ನಾನು. ಏನಿವೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬರಬೇಕು ಅಂತ ಬಂದಿಲ್ಲ, ಸುಮ್ಮನೆ ಇಲ್ಲೇನೋ ಒಂಚೂರು ಕೆಲಸದ ಮೇಲೆ ಬಂದಿದ್ದೆ. ದೆನ್ ಏನಕ್ಕೆ ಎಕ್ಸ್ಪ್ಲೋರ್ ಮಾಡಬಾರ್ದು, ದೆನ್ ನಾನು ನೋಡಿಲ್ವಲ್ಲ. ಸೊ ಅದರಿಂದನೇ ಮಜಾ ಬಂತು. ದೆನ್ ಏನು ಅಂದರೆ ತುಂಬ ಬಿಸಿಲಿತ್ತಲ್ಲ. ಸೊ ಅದರಿಂದನೇ ಏನು ಮಾಡೋಕ್ಕಾಗಲ್ಲ. ಸಿಗುವ, ಬಾಯ್.